ನಮಸ್ಕಾರ ಸ್ನೇಹಿತರೆ. ನೋಡಿ, ನೀವು ಕೂಡ ನಿಮ್ಮ ಬೊಜ್ಜು ಜಾಸ್ತಿನೇ ಬೆಳೀತಾನೆ ಇದೆ, ನಿಮ್ಮ ಹೊಟ್ಟೆ ಕರಗ್ತಾನೆ ಇಲ್ಲ ಅಂತ ಅಂದ್ಕೊಂಡವರು ಖಂಡಿತವಾಗಿ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಹೊಟ್ಟೆ ನೀರಿನ ರೀತಿಯಾಗಿ ಕರಗಿ ಹೋಗುತ್ತೆ. ಹಾಗಾದರೆ ಇವತ್ತಿನ ಯೂಸ್ಫುಲ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ನೋಡಿ 5ರಿಂದ 7 kgವರೆಗೂ ಕೂಡ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಏನು ಡಯಟ್ ಫಾಲೋ ಮಾಡುವಂಥ ಅವಶ್ಯಕತೆ ಕೂಡ ಬಿಡಲ್ಲ. ಈಸಿಯಾಗಿ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದು. ಅದು ಯಾವ ರೀತಿಯಾಗಿ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ವಿಡಿಯೋ ಮಿಸ್ ಮಾಡದೆ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ಸ್ನೇಹಿತರೆ, ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯುವಂಥದ್ದು ರೂಢಿ ಇದ್ದೇ ಇರುತ್ತೆ. ಬಿಸಿನೀರು ಕುಡಿಯುವಂಥ ಬದಲಾಗಿ ಇದನ್ನು ಕುಡಿತಾ ಹೋದರೆ ಸಾಕು, ನಿಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ, ಹಾಗೆ ನಿಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ತೂಕ ನೋಡ್ತಾ ನೋಡ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ನೋಡ್ಕೊಂಡು ಬಿಡಿ. ಫಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಈ ಥರ ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ ನಾನು 1 ಲೋಟದಷ್ಟು ನೀರನ್ನು ಹಾಕಿರುವಂಥದ್ದು. ಇವಾಗ ನೀರು ಸ್ವಲ್ಪ ಕುದಿ ಬರಬೇಕು. ಸ್ನೇಹಿತರೆ ನೋಡಿ, ನಮಗೆ ಜಾಸ್ತಿ ರಾತ್ರಿ ಹೊತ್ತಾಗಲಿ ಈ ಥರ ನಾವು ಡೈಜೆಷನ್ ಚೆನ್ನಾಗಿ ಆಗ್ತಾ ಇಲ್ವಾ ಅಂದಾಗ ನಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿ ಬೆಳೀತಾ ಹೋಗುತ್ತೆ. ಆ ಬೊಜ್ಜನ್ನು ನಾವು ಈ ಥರವಾಗಿ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬೊಜ್ಜು ಈಸಿಯಾಗಿ ಕರಗಿ ಹೋಗುತ್ತೆ. ಇವಾಗ ನೋಡಿ, ನೀರು ಕುದೀತಾ ಇರುವಾಗ ಇದಕ್ಕೆ 1 ಸ್ಪೂನಷ್ಟು ನಾನು ಅಜ್ವೈನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಷ್ಟು ತೊಗೊಂಡು 1 ಸ್ಪೂನಷ್ಟು ಅಜ್ವೈನನ್ನು ಇದರಲ್ಲಿ ಹಾಕಬೇಕು. ಅಜ್ವೈನು ನಮ್ಮ ಡೈಜೆಷನ್ ಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ. ನಮ್ಮ ಹೊಟ್ಟೆಯಲ್ಲಿ ಏನೆಲ್ಲ ಇರುವಂಥದ್ದೆಲ್ಲ ಕೂಡ ಕರಗಿಸುತ್ತೆ. ಅದ್ರ ಜೊತೆಗೆ ಮತ್ತೊಂದು ಏನು ಹಾಕ್ತಾಯಿದೆ ಅಂದರೆ ಸೋಪು, ಬಿಡಿ ಸೋಪ್ ಅಂತೀವಲ್ಲ ಸ್ನೇಹಿತರೆ, ಅದನ್ನು ಕೂಡ ಇದರಲ್ಲಿ ಹಾಕಬೇಕು. ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲರೂ ಕೂಡ ಎಲ್ಲೇ ಹೋಗಲಿ ರೆಸ್ಟೋರೆಂಟ್ ಹೋದ್ಮೇಲೆ ಊಟ ಆದಮೇಲೆ ಖಂಡಿತವಾಗಿ ಸೋಪ್ ಕೊಡ್ತಾರೆ. ಯಾಕಂದರೆ ಅದು ತಿನ್ನೋದ್ರಿಂದ ಕೂಡ ನಮ್ಮ ಹೊಟ್ಟೆ ಕರಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ನಾನು ಇದರಲ್ಲಿ ಈಗ 1 ಸ್ಪೂನಷ್ಟು ಬಾಡಿ ಸೋಪ್ ಕೂಡ ಹಾಕಿದ್ದೀನಿ. ಇವೆರಡೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕಂತ ನೋಡಿ ನೀವು ಕೂಡ. ಇವಾಗ ಸ್ನೇಹಿತರೆ, ಎಲ್ಲರ ಹೊಟ್ಟೆ ಜಾಸ್ತಿ ಬೆಳೀತಾನೆ ಇರುತ್ತೆ. ಯಾಕಂದರೆ ಡೈಜೆಷನ್ ಚೆನ್ನಾಗಿ ಆಗದೇ ಇದ್ದರೂ ಕೊಬ್ಬು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾವು ಯಾವ ರೀತಿಯಾಗಿ ಏನೇ ತಿನ್ನೋದ್ರಿಂದ ವ್ಯತ್ಯಾಸ ಆಗೋದ್ರಿಂದ ಏನಿಲ್ಲ ಸ್ನೇಹಿತರೆ. ಹೊಟ್ಟೆಯಲ್ಲಿ ಅನ್ನವನ್ನು ಪಚನ ಕ್ರಿಯೆ ಚೆನ್ನಾಗಿ ಆಗದೇ ಇರೋದಕ್ಕೋಸ್ಕರನೇ ನಮಗೆ ಡೈಜೆಷನ್ ಜಾಸ್ತಿ ಕರೆಕ್ಟಾಗಿ ಆಗದೇ ಇರೋದಕ್ಕೋಸ್ಕರನೇ ನಮಗೆ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವೇಟ್ ಲಾಸ್ ಮಾಡಬೇಕಂದ್ರೆ ಇದನ್ನು ಖಂಡಿತವಾಗಿ ಫಾಲೋ ಮಾಡಬೇಕು. ಇವಾಗ ಸ್ನೇಹಿತರೆ, ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ ಡಯಾಬಿಟಿಸ್ ಎಲ್ರಿಗೂ ಕೂಡ ಶುಗರ್ ಇದ್ದೇ ಇರುತ್ತೆ. ಅವರು ಕೂಡ ಕುಡಿಯುವಾಗ ಇದನ್ನು ಕುಡಿಯೋದ್ರಿಂದ ಅವರ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಯಾಕಂದರೆ ಮೆಂತ್ಯ ಕಾಳು ಕಹಿ ಇರುವಂಥದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವೆಯ್ಟ್ ಲಾಸ್ ಮಾಡ್ತಾ ನಾವು ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೋಬೋದು. ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಕೂಡ ಶುಗರ್, ಇವಾಗಿನ ಜನ್ರೇಷನಲ್ಲಿ ಎಲ್ರಿಗೂ ಕೂಡ ಶುಗರ್ ಬರ್ತಾನೆ ಇರುವಂಥದ್ದು. ಏನಪ್ಪ ಶುಗರ್ ಬಂದರೂ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇರೋರು, ಇದನ್ನು ನೀವು ಖಂಡಿತವಾಗಿ ಬೆಳಗಿನ ಹೊತ್ತಿಗೆ ಕುಡಿಯೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತೆ. ನೀವೇನಾದರೂ ಸ್ವಲ್ಪ ಆದರೂ ಏನಾದರೂ ತಿನ್ಬೋದು. ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಏನು ಹಾಕ್ತಂದರೆ ತುಳಸಿ ದಳ ಹಾಕ್ತಾಯಿದ್ದೀನಿ. ತುಳಸಿ ದಳ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ದೇಹದ ಪಚನ ಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ತುಳಸಿ ದಳ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು, 1 ಲೋಟ ಆದಷ್ಟು ನೀರು ಹಾಕಿದ್ದೀನಿ. ಅದು ಅರ್ಧ ಲೋಟದಷ್ಟು ನೀರನ್ನು ಕುದಿಸ್ಕೋಬೇಕು. ಇವಾಗ ಇದು ಪವರ್ಫುಲ್ಲಾಗಿ ರೆಡಿ ಆಗ್ತಾ ಇರುವಂಥದ್ದು. ಇದನ್ನು ನೀವು ಬೆಳಗ್ಗೆ ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಹೋದರೆ ನೀವು ಏನೆಲ್ಲ ತಿಂದಿರುವಂಥದ್ದು ಕೂಡ ಅನ್ನದ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತಾ ಹೋದರೆ ನಿಮ್ಮ ಬೊಜ್ಜು ಜಾಸ್ತಿ ಹೊಟ್ಟೆ ಭಾಗದಲ್ಲಿ ಬೆಳೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಇವಾಗ ಕುದ್ದು ರೆಡಿ ಆಯಿತು. ಇವಾಗ ನಾನು ಇದನ್ನು ಸೋದಿಸ್ಕೊಂಡು ತಗೊಳ್ತೀನಿ. ಇವಾಗ ನೋಡಿ, ನಾನು ಪೂರ್ತಿಯಾಗಿ ಒಂದು ಟೀ ಸೋಸುವಂಥದ್ದು ತೊಗೊಂಡು ಇದರಲ್ಲಿ ಸೋದಿಸ್ಕೊಳ್ಬೇಕು. ಸೇಮ್ ಬೆಳಗ್ಗೆ ಹೊತ್ತಿಗೆ ಟೀ ಕುಡಿಯುವಂಥದ್ದು ರೂಢಿ ಇರೋದಾಗಲಿ, ಬಿಸಿನೀರು ಕುಡಿಯುವಂಥ ರೂಢಿ ಇರುತ್ತಲ್ವ, ಆವಾಗ ಇದನ್ನು ಕುಡಿಯೋದ್ರಿಂದ ನಾವು ದೇಹಕ್ಕೆ ಎಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ನೇಹಿತರೆ, ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಅದರಲ್ಲಿ ಮೆಂತ್ಯ ಕಾಳು ಕೂಡ ಹಾಕಿದ್ದೀವಿ. ಹಾಗಾಗಿ ಎಷ್ಟು ಯೂಸ್ಫುಲ್ ಆಗುವಂಥದ್ದು ನೋಡಿ. ಆಮೇಲೆ ಇದಕ್ಕೆ ಮೇಲಿಂದ ಸ್ವಲ್ಪ ತುಳಸಿ ದಳ ಕೂಡ ಹಾಕ್ತಾಯಿದ್ದೀನಿ. ತುಳಸಿ ದಳ ಹಾಕುವಾಗ ನೋಡಿ, ಇದೊಂದು ತುಳಸಿ ದಳ ಕೂಡ ನಾವು ಎಲ್ಲನೂ ಕೂಡ ಸೇವನೆ ಮಾಡುವಾಗ ಇದೊಂದು ತುಳಸಿ ದಳ ತಿನ್ನೋದ್ರಿಂದ ಕೂಡ ದೇಹಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹಾಗಾದರೆ ನಿಮ್ಮ ಹೊಟ್ಟೆ ಬೊಜ್ಜಾಗಲಿ, ನಿಮ್ಮ ತೂಕ ಜಾಸ್ತಿನೇ ಇದ್ದರೆ ಇದನ್ನು ನೀವು ದಿನನಿತ್ಯ ಸೇವಿಸ್ತಾ ಬಂದರೆ ಸಾಕು, ನೀವು 5ರಿಂದ 7 kgವರೆಗೂ ಕೂಡ ನಿಮ್ಮ ತೂಕ ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ನಮ್ಮ ತೂಕ ಬೇಗನೆ ಸ್ಪೀಡಾಗಿ ಜಾಸ್ತಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಜಂಕ್ಸ್ ಫುಡ್ ತಿಂದಾಗ ನಮ್ಮ ತೂಕ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಕೂಡ ನಮ್ಮ ತೂಕ ಲೆವೆಲ್ ಜಾಸ್ತಿ ಆದಾಗ ಇದನ್ನು ನಾವು ಸೇವಿಸ್ತಾ ಬಂದರೆ ನಮ್ಮ ತೂಕದ ಲೆವೆಲ್ ಕಡಿಮೆ ಮಾಡ್ಕೋಬೋದು. ಅದ್ರ ಜೊತೆಗೆ ನಾವು ಕೂಡ ನಾವು ಸ್ಲಿಮ್ ಆಗಿ ಕಾಣಿಸ್ತೀವಿ. ಇವೇನೇ ವೇಟ್ ಲಾಸ್ ಮಾಡುವಂಥ
ಮಾಡುವಂಥದ್ದು, ಎನಿ ಮೆಡಿಸಿನ್ ಕುಡಿಯುವಂಥ ಅವಶ್ಯಕತೆ ಕೂಡ ಬೀಳಲ್ಲ ಸ್ನೇಹಿತರೆ. ಹಾಗೆ ಮತ್ತು ನೋಡಿ ಯೋಗ ಕೂಡ ಮಾಡಬೇಕು. ಬೆಳಗ್ಗೆ ಹೊತ್ತಿಗೆ ನಾವು ಯೋಗ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ದಿನನಿತ್ಯ ಈ ಥರ ಕುಡಿದ ತಕ್ಷಣ ಸ್ವಲ್ಪ ಹೊತ್ತು ಯೋಗ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ. ಯಾವುದೇ ಮೆಡಿಸಿನ್ ಬೇಡ, ಏನು ಬೇಡ, ನಮ್ಮ ಹೊಟ್ಟೆ ಬಾಜು ಕೂಡ ನಾವು ಈಸಿಯಾಗಿ ನೀರಿನ ಥರವಾಗಿ ಕರಗಿಸ್ಕೊಂಡು ತಗೋಬೋದು. ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡ್ತಾ ಹೋದರೆ ಸಾಕು, ನಿಮ್ಮ ಹೊಟ್ಟೆ ಕೂಡ ಎಷ್ಟು ಈಸಿಯಾಗಿ ಎಲ್ಲನೂ ಕೂಡ ಕರಗೋಗುತ್ತೆ ಅಂತ ನೋಡಿ. ಖಂಡಿತವಾಗಿ ನೀವು ಕೂಡ ಇದನ್ನು ಫಾಲೋ ಮಾಡ್ತಾ ಹೋಗಿ. ನೀವು ದಿನನಿತ್ಯ ಫಾಲೋ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಧನ್ಯವಾದ.